ನಮಸ್ಕಾರ. ಇವತ್ತಿನ ವಿಡಿಯೋ ಝೀರೋದ ಉಚಿತ ಆದರೂ ಹೇಗೆ ಲಾಭ ಮಾಡುತ್ತಾ ಇದೆ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ನಿಮಗೆಲ್ಲ ಗೊತ್ತಿದ್ದ ಹಾಗೆ ನಾವು ನಮಗೆ ಬಂದ ಇಮೇಲ್ಸು ಮತ್ತು ಚಾಟ್ ಬಾಕ್ಸ್ನಲ್ಲಿ ಬಂದ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಇರ್ತೇವೆ. ಆವಾಗ ಬಂದಂಥ ಪ್ರಶ್ನೆಗಳಲ್ಲಿ ಯಾವುದನ್ನು ಉತ್ತರಿಸಿದರೆ ಜಾಸ್ತಿ ಜನಕ್ಕೆ ಅನುಕೂಲ ಆಗುತ್ತೆ ಅಂತಹ ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಳ್ತೇವೆ. ಇವತ್ತಿನ ಸಂಚಿಕೆಯಲ್ಲಿ 3 ಅತಿ ಉತ್ತಮವಾದ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇದ್ದೇನೆ. ಮೊದಲನೇದು ಹೀಗಿತ್ತು: ಮೆನಿ ಬ್ರೋಕರೇಜ್ ಕಂಪನೀಸ್ ಸಚ್ ಆಸ್ ಝೀರೋದ ಚಾರ್ಜ್ ಝೀರೋ ಕಮಿಷನ್ ಬಟ್ ಸ್ಟಿಲ್ at the end of the year declare thousands of crores as profit. How is this possible? ಬಹಳ ಒಳ್ಳೆಯ ಪ್ರಶ್ನೆ, ಬಹಳ ಜನ ಕೇಳುವಂತ ಪ್ರಶ್ನೆ. ಇದಕ್ಕೆ ಉತ್ತರ ಹೇಗಿದೆ: ಡಿಸ್ಕೌಂಟ್ ಬ್ರೋಕರೇಜ್ ಕಂಪನಿಗಳು ಝೀರೋದ ಇತ್ಯಾದಿ ಅವರು ಕಮಿಷನ್ ಅನ್ನು ಚಾರ್ಜ್ ಮಾಡೋದಿಲ್ಲ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಶೇರ್ಸ್ ಫಾರ್ ಡೆಲಿವರಿ. ಆದರೆ ನೀವೇನಾದರೂ ಇಂಟ್ರಾಡೇ ಮಾಡ್ತೇನೆ, ಫ್ಯೂಚರ್ಸ್ ಆಪ್ಷನ್ಸ್ ಮಾಡ್ತೇನೆ, ಕಮಾಡಿಟೀಸ್ ಟ್ರೇಡಿಂಗ್ ಮಾಡ್ತೇನೆ ಅಂತಂದ್ರೆ ಆವಾಗ ಅವರು ಕಮಿಷನ್ ಅನ್ನು ಚಾರ್ಜ್ ಮಾಡ್ತಾರೆ. ಮತ್ತೊಂದು ವಿಚಾರ, ನಮ್ಮ ದೇಶದಲ್ಲಿ ಷೇರುಗಳನ್ನು ಲಾಂಗ್ ಟರ್ಮಿಗೆ ತೆಗೆದುಕೊಂಡು ಅದನ್ನ ಡೆಲಿವರಿ ಬೇಸಿಸ್ ಅಲ್ಲಿ ಇಟ್ಕೊಳ್ಳೋರ ಸಂಖ್ಯೆ ಅತಿ ಕಡಿಮೆ. ಇಂಟ್ರಾಡೇ FNO ಆಕ್ಟರ್ಸು ಬಹಳ ಜಾಸ್ತಿ. ಅದರಿಂದಾಗಿ ಝೀರೋದವರಿಗೆ ಆ ಒಂದು ಪರ್ಟಿಕ್ಯುಲರ್ ಸರ್ವಿಸಿಂದ ಬೇಕಾದಷ್ಟು ಕಮಿಷನ್ ಸಿಗುತ್ತೆ. ಸಾಮಾನ್ಯವಾಗಿ ದೀರ್ಘ ಅವಧಿ ಹೂಡಿಕೆದಾರರು ತಮ್ಮ ಪೋರ್ಟ್ಫೋಲಿಯೋನ ಅಷ್ಟೊಂದು ಚರ್ನ್ ಮಾಡೋದಿಲ್ಲ. ಆದರೆ ಕೋಟಿಗಟ್ಟಲೆ ಜನ ಅದೇನು ಶಾರ್ಟ್ ಟರ್ಮ್ ಟ್ರೇಡಿಂಗ್ ಮಾಡ್ತಾರೆ, ಅವರು ಅವರ ಶೇರನ್ನು ಬೈ ಮಾಡ್ತಾರೆ, ಸೆಲ್ ಮಾಡ್ತಾರೆ, ಬೈ ಮಾಡ್ತಾರೆ, ಸೆಲ್ ಮಾಡ್ತಾರೆ. ತಾಯಿ ಮನೆಯಲ್ಲಿ ಮೊಸರು ಕರೆದ ಹಾಗೆ ಅದನ್ನ ಚರ್ನ್ ಮಾಡ್ತಾ ಇರ್ತಾರೆ. ಅದರಿಂದಾಗಿ ಇಂತಹ ಕಂಪನಿಗಳಿಗೆ ಜಾಸ್ತಿ ಪ್ರಾಫಿಟ್ ಬರುತ್ತೆ. ಈ ಕಾರಣದಿಂದಾಗಿ ಹೆಚ್ಚಿನ ಟ್ರೆಡಿಷನಲ್ ಬ್ರೋಕರ್ಸು ನಿಮಗೆ ಹೇಳ್ತಾರೆ, ಆದಷ್ಟು ಬೇಗ ಮಾಡ್ಕೊಳ್ಳಿ, ಆದಷ್ಟು ಬೇಗ ಪರ್ಚೇಸ್ ಮಾಡ್ಕೊಳ್ಳಿ. ಇನ್ನಷ್ಟು ರೀತಿಗಳಲ್ಲಿ ಈ ಝೀರೋ ಕಮಿಷನ್ ಪೋರ್ಟಲ್ಗಳಿಗೆ ಒಂದಷ್ಟು ಹಣ ಬರುತ್ತೆ. ಹೇಗೆ ಅಂದ್ರೆ ಅಕೌಂಟ್ ಓಪನಿಂಗ್, ಆನ್ಯುವಲ್ ಮೇಂಟೆನೆನ್ಸ್ ಚಾರ್ಜಸ್, ಇಂಟ್ರೆಸ್ಟ್ ಫ್ರಮ್ ಫಂಡ್ ಬ್ಯಾಲೆನ್ಸಸ್ ಮೇಂಟೈನ್ ದರ್ ಟ್ರೇಡಿಂಗ್ ಅಕೌಂಟ್ ಇತ್ಯಾದಿ. ಅಲ್ಲದೆ ಅವರ ಬ್ರೋಕಿಂಗ್ ಬಿಸ್ನೆಸ್ ಅಲ್ಲಿ ಕೂಡ ಒಳ್ಳೆಯ ಪ್ರಾಫಿಟ್ ಬರುತ್ತೆ. ಅದರಿಂದಾಗಿ ಇಂತಹ ಆಕ್ಟಿವಿಟೀಸ್ ಇಂದಾಗಿ ಒಂದಷ್ಟು ಹಣ ಬರೋದ್ರಿಂದಾಗಿ ಅವರು ಡೆಲಿವರಿ ತಗೊಳ್ಳೋರಿಗೆ ಏನು ಚಾರ್ಜ್ ಮಾಡೋದಿಲ್ಲ. ಈಗ ಈ ಸಂಚಿಕೆಯ ಎರಡನೇ ಪ್ರಶ್ನೆ: ಐ ಆಮ್ 46 years old now, doing SCP since 2 years. If I require portion of my SCP money for my daughter's education after 5 years, will it be good to sell some stocks or pledge and borrow loan from bank? I'll continue SCP after that too for my other child's education, their marriage and my retirement. ಒಳ್ಳೆಯ ಪ್ರಶ್ನೆ ಕೇಳಿದ್ದೀರಿ. ಬಹಳಷ್ಟು ಜನಕ್ಕೆ ಈ ಒಂದು ಗೊಂದಲ ಇರ್ಬೋದು. ಏನು ಅಂತಂದ್ರೆ, ನನಗೀಗ 46 ವರ್ಷ ಆಗಿದೆ, SCP ಮಾಡ್ತಾ ಇದ್ದೇನೆ 2 ವರ್ಷದಿಂದ. ನನ್ನ ಮೊದಲ ಮಗಳದ್ದು ಎಜುಕೇಶನ್ಗೆ ಒಂದಷ್ಟು ಖರ್ಚಾಗತ್ತೆ 5 ವರ್ಷ ಬಿಟ್ಟ ಮೇಲೆ. ಆವಾಗ ನಾನೊಂದಷ್ಟು ಪೋರ್ಷನ್ ಅದೇನು SCP ಮಾಡ್ತಾ ಇದ್ದೇನೆ ಅದನ್ನ ತೆಗಿಬೋದಾ, ಅಥವಾ ನಾನೇನಾದ್ರೂ ಬ್ಯಾಂಕಿನಲ್ಲಿ ನನ್ನ ಷೇರುಗಳ ಮೇಲೆ ಪ್ಲೆಡ್ಜ್ ಮಾಡಿ ಹಣವನ್ನು ತಗೊಳ್ಬೇಕಾ, ಇಲ್ಲ ಲೋನ್ ತಗೊಳ್ಬೇಕಾ? ಮತ್ತೆ ಒಮ್ಮೆ SCPಯನ್ನ ಹಣವನ್ನು ತೆಗೆದ ಮೇಲೆ ಮತ್ತೆ ನಾನು ಪುನಃ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೇನೆ ನನ್ನ ಎರಡನೆಯ ಮಗುವಿನ ಎಜುಕೇಶನ್ಗೆ ಮತ್ತು ಮದುವೆಗಾಗಿ. ನಿಮ್ಮ ಪ್ರಶ್ನೆಗೆ ನಮ್ಮ ಉತ್ತರ ಹೇಗಿದೆ: ಸಾಮಾನ್ಯವಾಗಿ ಬಹಳಷ್ಟು ಜನ ಮಾಡುವಂತ ಒಂದು ಕೆಲಸ ಹೇಳ್ತೇನೆ, ತಮ್ಮ ಮೊದಲನೆಯ ಮಗುವಿಗಾಗಿ ಒಂದು SCP, ಎರಡನೆಯ ಮಗುವಿಗಾಗಿ ಒಂದು SCP, ಮತ್ತೆ ತಮ್ಮ ರಿಟೈರ್ಮೆಂಟಿಗಾಗಿ ಮತ್ತೊಂದು SCP. ಇದು 3 SCPಗಳನ್ನು ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ ಅಂತಂದ್ರೆ ಒಂದು ಪೂಲ್ ಅಕೌಂಟ್ ಅಂತ ಮಾಡ್ಬೋದು. ಆ ಪೂಲ್ ಅಕೌಂಟ್ ಅಲ್ಲಿ ನೀವು 5, 10, 15, 20 ಸಾವಿರನ ಪ್ರತಿ ತಿಂಗಳು ಹಾಕೊಂಡು ಹೋಗ್ತೀನಿ ಅಂತಂದ್ರೆ ಅದರಲ್ಲಿನೇ ಮಕ್ಕಳ ಎಜುಕೇಶನ್, ಮದುವೆ ಮತ್ತು ರಿಟೈರ್ಮೆಂಟ್ ಫಂಡ್ ಉತ್ಪತ್ತಿ ಆಗುತ್ತೆ. ಅಕಸ್ಮಾತ್ ನೀವೇನಾದ್ರೂ ಕೇವಲ 2 ವರ್ಷದ ಹೂಡಿಕೆಯ ಮೇಲೆ ನೀವು ಒಂದಷ್ಟು ಹಣವನ್ನು ಈ SCP ಅಕೌಂಟಿಂದ ತಗೋಬೇಕು ಅಂತಂದ್ರೆ ಅದು ಸ್ವಲ್ಪ ಕಷ್ಟ ಆದೀತು. ಯಾಕಂದ್ರೆ ಹೇಳಿಕೊಳ್ಳುವ ಮಟ್ಟದಲ್ಲಿ ಬೆಳವಣಿಗೆಯನ್ನು ಕಂಡುಕೊಂಡಿರ್ಲಿಕ್ಕಿಲ್ಲ. ಅದಕ್ಕೋಸ್ಕರ ನೀವು ಲೋನ್ ಮಾಡ್ತೇನೆ ಅಂತಂದ್ರೆ ಅವಾಗ 11ರಿಂದ 13% ಇಂಟ್ರೆಸ್ಟ್ ಕೊಡಬೇಕಾಗತ್ತೆ. 11ರಿಂದ 13% ನಾನು ಕೊಡ್ಲಿಕ್ಕೆ ರೆಡಿ ಇದ್ದೇನೆ, ಲೋನ್ ಅನ್ನು ನಾನು ಕಂಪ್ಲೀಟ್ ಮಾಡ್ತೇನೆ, ಅದರೊಂದಿಗೆ SCPನೂ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಅಂತಂದ್ರೆ ಸರಿ. ಆದರೆ
ಮುಂದಿನ ದಿನಗಳಲ್ಲಿ ನೀವೇನಾದರೂ ಪುನಃ ಲೋನನ್ನು ತಗೋತೀನಿ ಅಂತಂದಾಗ ಅದು 14-15% ವರೆಗೂ ಬಡ್ಡಿ ತಲುಪಿರ್ಬೋದು. ಆಗ ನೀವು ಯೋಚನೆ ಮಾಡಬೇಕಾಗತ್ತೆ, 14-15% ಬಡ್ಡಿ ಕೊಡೋದು ಒಳ್ಳೆಯದು, ಇಲ್ಲ ನನ್ನ ಷೇರುಗಳನ್ನು ಮಾರಿಕೊಳ್ಳೋದು ಒಳ್ಳೆಯದು. ಆಗ ಷೇರುಗಳನ್ನು ಮಾರಿಕೊಳ್ಳೋದು ಒಂದು ಬುದ್ಧಿವಂತಿಕೆ ಕೆಲಸ ಆಗುತ್ತೆ. ಆದ್ದರಿಂದ ಯಾವ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ನೀವು ನಿಮ್ಮ ಸಾಲವನ್ನು ತೆಗೆದುಕೊಂಡಿದ್ದೀರಿ ಅನ್ನುವುದರ ಮೇಲೆ ಮುಂದಿನ ದಿನಗಳಲ್ಲಿ ನಿಮ್ಮ ನಿರ್ಧಾರವನ್ನು ಕೈಗೊಳ್ಳಬೇಕಾಗುತ್ತೆ. ಅಕಸ್ಮಾತ್ ನಿಮಗೇನಾದರೂ ರೇಟ್ ಆಫ್ ಇಂಟ್ರೆಸ್ಟ್ ಚೀಪ್ ಆಗಿ ಸಿಗುತ್ತೆ 9-10% ಹಾಗೆ ಅಂತಂದ್ರೆ ಆವಾಗ ನಮ್ಮ ಸಲಹೆ ಅಂತಹ ಲೋನನ್ನು ತಗೊಳ್ಳಿ, ನಿಮ್ಮ SCPನ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಸಾರಾಂಶದಲ್ಲಿ ಹೇಳ್ತಾ ಇದ್ದೇನೆ. ಯಾವ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ನೀವು ಲೋನನ್ನು ತಗೊಳ್ತಾ ಇದ್ದೀರಿ ಮತ್ತು ನಿಮಗೆ SCP ಕಟ್ಟಲಿಕ್ಕೆ ಎಷ್ಟು ಕೆಪಾಸಿಟಿ ಇದೆ ಮತ್ತು ಲೋನನ್ನು EMIನ ತೀರಿಸಲಿಕ್ಕೆ ಏನು ಕೆಪಾಸಿಟಿ ಇದೆ ಅದರ ಮೇಲೆ ನೀವು ನಿರ್ಧಾರವನ್ನು ಕೈಗೊಳ್ಳಬೇಕಾಗುತ್ತೆ. ಈಗ ಈ ವಿಡಿಯೋದ ಮೂರನೆಯ ಮತ್ತು ಕೊನೆಯ ಪ್ರಶ್ನೆ, ಸರ್ ಮಿನಿಮಮ್ ಹೌ ಮೆನಿ ಇಯರ್ಸ್ ಶುಡ್ ಐ ಇನ್ವೆಸ್ಟ್ ಇನ್ ಮ್ಯೂಚುವಲ್ ಫಂಡ್ಸ್? ಇದಕ್ಕೆ ಉತ್ತರ ಬಹಳ ಸರಳ. ಮಿನಿಮಮ್ ಹೌ ಮೆನಿ ಇಯರ್ಸ್ ಐ ಹ್ಯಾವ್ ಟು ಸ್ಟಾರ್ಟ್ ಇನ್ವೆಸ್ಟಿಂಗ್ ಇನ್ ಸ್ಟಾಕ್ ಮಾರ್ಕೆಟ್ ಅನ್ನೋದನ್ನೇ ಇಲ್ಲಿ ಹೇಳಬೇಕಾಗುತ್ತೆ. ಉದಾಹರಣೆಗೆ ಮ್ಯೂಚುವಲ್ ಫಂಡ್ ಅಲ್ಲಿ ನೀವು ಎಷ್ಟು ಶೀಘ್ರವಾಗಿ ಹಣವನ್ನು ಉಳಿತಾಯ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀರಿ ಮತ್ತು ಎಷ್ಟು ದೀರ್ಘವಾಗಿ ಅದನ್ನು ಅಲ್ಲಿ ಬಿಡಲಿಕ್ಕೆ ಅನುಕೂಲ ಇದೆ ಅದರ ಮೇಲೆ ನಿಮ್ಮ ಲಾಭ ನಿರ್ಭರವಾಗಿದೆ. ಮ್ಯೂಚುವಲ್ ಫಂಡ್ಗಳಲ್ಲಿ ಏನಾದರೂ ಮೀನಿಂಗ್ಫುಲ್ ಲಾಭ ಬರಬೇಕು ಅಂತಂದ್ರೆ ಕನಿಷ್ಠ 3-5 ವರ್ಷ, ಮತ್ತೆ ಅಕಸ್ಮಾತ್ ಒಳ್ಳೆಯ ಲಾಭ ಬರಬೇಕು ಅಂತಂದ್ರೆ ನೀವು ಬಹುಶಃ ಒಂದು 8, 10, 15 ವರ್ಷ ಇಟ್ಕೋಬೇಕಾಗುತ್ತೆ. ಚಕ್ರಬಡ್ಡಿಯಲ್ಲಿ ನಿಮಗೆ ಮುಂದಿನ ದಿನಗಳಲ್ಲಿ ಲಾಭ ಬರಬೇಕು ಅಂತಂದ್ರೆ 7ನೇ ವರ್ಷ 8ನೇ ವರ್ಷಕ್ಕಾಗಿ ಕಾಯಬೇಕಾಗುತ್ತೆ. ಮತ್ತೆ ಅದರ ಮುಂದಿನ ದಿನಗಳಲ್ಲಿ ನಿಮ್ಮ ಲಾಭ ಎಕ್ಸ್ಪೋನೆನ್ಷಿಯಲ್ ಇರುತ್ತೆ. ನೀವು ಊಹಿಸ್ಲಿಕ್ಕೆ ಆಗದಿದ್ದಷ್ಟು ಹಣ ನಿಮ್ಮ ಕೈ ಸೇರುತ್ತೆ. ಷೇರುಗಳಲ್ಲಿ ನಾವು ಏನು ಹೇಳ್ತೇವೋ ಅದೇ ತರ ಮ್ಯೂಚುವಲ್ ಫಂಡ್ಗಳಲ್ಲಿ ಕೂಡ ಹೇಳ್ತೇವೆ, ಕನಿಷ್ಠ ಪಕ್ಷ ಒಂದು 5 ವರ್ಷನಾದ್ರೂ ನಿಮ್ಮ ಹೊರೈಸನ್ ಇರಬೇಕು. ಯಾಕಂತಂದ್ರೆ ಆವಾಗ ಒಳ್ಳೆಯ ಲಾಭವನ್ನು ನಿರೀಕ್ಷೆ ಮಾಡಬಹುದು. ಈ ಸಂದರ್ಭದಲ್ಲಿ ಇನ್ನೊಂದು ಗೊಂದಲವನ್ನು ಕೂಡ ನಾವು ಕ್ಲಿಯರ್ ಮಾಡಬೇಕಾಗತ್ತೆ. ಬಹಳ ಜನ ತಿಳ್ಕೊತಾರೆ, ಒಮ್ಮೆ ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕಿದ್ಮೇಲೆ ಅದು ಲಾಕ್ ಆಗಿ ಹೋಗುತ್ತೆ, ಇನ್ನು 5 ವರ್ಷ 10 ವರ್ಷ ತೆಗಿಲಿಕ್ಕಾಗಲ್ಲ. ಹಾಗೇನಿಲ್ಲ, ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕಿದ ಹಣವನ್ನು ನೀವು ಮುಂದಿನ ವಾರವೇ ತೆಗಿಬಹುದು, ನಾಳೆ ಬೆಳಿಗ್ಗೆ ಕೂಡ ತೆಗಿಬಹುದು. ಆದರೆ ಪ್ರಶ್ನೆ ಏನು ಅಂತಂದ್ರೆ ಏನು ಲಾಭ ಬಂದಿದೆ. ನೀವು ಶಾರ್ಟ್ ಡ್ಯೂರೇಷನ್ ಅಲ್ಲಿ ತೆಗಿತೀನಿ ಅಂತಂದ್ರೆ ಮಾರುಕಟ್ಟೆ ಕೆಳಗೆ ಹೋದಾಗ ನಿಮಗೆ ಲಾಸ್ ಆಗುವಂತ ಚಾನ್ಸಸ್ ಕೂಡ ಇದೆ. ಯಾವ ರೀತಿ ನೀವು PPF ನಲ್ಲಿ ಲೈಫ್ ಇನ್ಶೂರೆನ್ಸ್ ನಲ್ಲಿ ಹಣವನ್ನು ದೀರ್ಘಕಾಲ ಇಡ್ತೀರಿ ಮತ್ತು ಅದರಲ್ಲಿ ಲಾಕ್ ಆಗುತ್ತೆ, ಅದೇ ಒಂದು ಮನೋಭಾವನೆಯಿಂದ ಮ್ಯೂಚುವಲ್ ಫಂಡ್ ಅಲ್ಲಿ ಹಣವನ್ನು ಹಾಕೊಂಡು ಹೋಗ್ತೇನೆ ಅಂತಂದ್ರೆ ಭಾರಿ ಮೊತ್ತದ ಹಣವನ್ನು ನೀವು ಮುಂದಿನ ದಿನಗಳಲ್ಲಿ ನಿರೀಕ್ಷೆ ಮಾಡಬಹುದು. ಸಾಮಾನ್ಯವಾಗಿ ನಾವು PPF ನಲ್ಲಿ ಲೈಫ್ ಇನ್ಶೂರೆನ್ಸ್ ಅಲ್ಲಿ ಹಣವನ್ನು ಹಾಕಿದಾಗ ನಿರ್ಧಾರ ಮಾಡ್ತೇವೆ, ಇದನ್ನು ನಾವು 60ನೇ ವಯಸ್ಸಿನವರೆಗೂ ತೆಗೆಯುವುದಿಲ್ಲ. ಅದೇ ನಿರ್ಧಾರವನ್ನು ಮ್ಯೂಚುವಲ್ ಫಂಡ್ಗಳಲ್ಲಿ ಷೇರುಗಳಲ್ಲಿ ಮಾಡಿದ್ರೆ ನಿಮಗೆ ಅದಕ್ಕಿಂತ ಜಾಸ್ತಿ ಲಾಭ ಬರುತ್ತೆ ಅನ್ನುವಂಥದ್ದು ಖಚಿತ. ಆಗಲೇ ಹೇಳಿದ ಹಾಗೆ ಈ ವಿಡಿಯೋ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತಹ ಒಂದು ಮೆಥಡ್. ಆದ್ದರಿಂದ ನಿಮಗೆ ಇನ್ನೇನಾದರೂ ಸ್ಟಾಕ್ ಮಾರ್ಕೆಟ್ ಮ್ಯೂಚುವಲ್ ಫಂಡ್ ಬಗ್ಗೆ ಡೌಟ್ ಇದ್ರೆ ಆ ಪ್ರಶ್ನೆಗಳನ್ನು ಟೈಪ್ ಮಾಡಿ ಮುಂದಿನ ಸಂಚಿಕೆಗಳಲ್ಲಿ ಅದಕ್ಕೂ ಕೂಡ ವಿಡಿಯೋ ಮುಖಾಂತರ ಉತ್ತರವನ್ನು ಕೊಡ್ತೇವೆ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ, ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.